ಆರನೇ ತರಂಗ. ಆರನೇ ತರಂಗದಲ್ಲಿ ಇವತ್ತಿನ ದಿವಸ ಏನ್ ತಿಳಿಸ್ಕೊಡೋ ಕೇಳಿದ್ರೆ 428ನೇ ಅಂಕದಲ್ಲಿ ಇದೇ ಶಕ್ತಿ ನಿರೂಪಣ ಏನಂತಂದ್ರೆ ಇತಿ ಶಕ್ತಿ ನಿರೂಪಣಂ. ಶಕ್ತಿ ಅಂದ್ರೆ ಅದಕ್ಕಂತ ಸ್ವತಂತ್ರ ಸತ್ತಾ ಶೂನ್ಯತ್ವಂ ಶಕ್ತಿ. ಶಕ್ತಿ ನಿರೂಪಣ ಅಂದ್ರೆ ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ನಿರೂಪಣಂ ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. 428ನೇ ಅಂಕದಲ್ಲಿ ಏನಂತಾರೆ? ಶಕ್ಯದ ಲಕ್ಷಣ. ಲಕ್ಷಣಾದ ಜ್ಞಾನದಲ್ಲಿ ಶಕ್ಯದ ಜ್ಞಾನವು ಉಪಯೋಗವಾಗಿರುತ್ತದೆ. ಎಲ್ರಿ? ಲಕ್ಷಣಾದ ಜ್ಞಾನದಲ್ಲಿ ಶಕ್ಯದ ಜ್ಞಾನವು ಏನಾಗ್ಯದ? ಉಪಯೋಗವಾಗಿರುತ್ತದೆ. ಯಾಕಂದರೆ ಶಕ್ಯ ಸಂಬಂಧವು ಲಕ್ಷಣದ ಸ್ವರೂಪವಿರುತ್ತದೆ. ಶಕ್ಯ ಸಂಬಂಧವು ಲಕ್ಷಣದ ಸ್ವರೂಪವಿರುತ್ತದೆ. ಶಕ್ಯವನ್ನು ತಿಳಿಯಲಾರದ ಹೊರತು ಏನಾಗುವುದಿಲ್ಲ? ಶಕ್ಯ ಸಂಬಂಧ ರೂಪ ಲಕ್ಷಣದ ಜ್ಞಾನವು ಆಗುವುದಿಲ್ಲ. ಆದ್ದರಿಂದ ಶಕ್ಯದ ಲಕ್ಷಣವನ್ನು ಹೇಳುತ್ತಾರೆ. ದುವಾ ಏನಂತಾರೆ? 34 ಹೊಯ್ ಪದಮೇ ಜಾ ಅರ್ಥಕ್ಕೆ ಸಕ್ತೆ ಸಖ್ಯ ಸೋ ಜಾನಿ ವಾಚ್ಯಾರ್ಥ ಪುನೀಸ್ कहत तिहे ವಾಚಕ ಪದ ಹೇ ಪಿಚಾನಿ. ಈ 34ನೇ ದುವದ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಯಾವ ಪದದಲ್ಲಿ ಯಾವ ಅರ್ಥದ ಶಕ್ತಿ ಇರುವುದು ಅದು ಶಕ್ಯವೆಂದು ತಿಳಿಯಬೇಕು. ಮತ್ತು ಅದಕ್ಕೆ ಯಾವುದಕ್ಕ ಶಕ್ಯಕ್ಕೆ ಮತ್ತೇನಂತಂದ್ರು ವಾಚಾರ್ಥವೆಂದು ಹೇಳುತ್ತಾರೆ. ಮತ್ತು ಅದುವೇ ವಾಚಾರ್ಥವೆಂದು, ಆ ವಾಚಕ ವಾಚಾರ್ಥವೆಂದು ತಿಳಿಯಬೇಕು. ಟೀಕಾ ನೋಡ್ರಿ ಏನಂತಾರೆ? ಯಾವ ಪದದಲ್ಲಿ ಯಾವ ಅರ್ಥದ ಶಕ್ತಿ ಇರುವುದು ಆ ಪದಕ್ಕೆ ಆ ಅರ್ಥವು ಶಕ್ಯವೆಂದು ಹೇಳಿಸಿಕೊಳ್ಳುತ್ತದೆ. ಮತ್ತು ಶಕ್ಯಾರ್ಥಕ್ಕೆ ವಾಚಾರ್ಥವೆಂದಲೂ ಕೂಡ ಹೇಳುತ್ತಾರೆ. ಆ ಶಕ್ಯಾರ್ಥಕ್ಕೇನೆ ಪರ್ಯಾಯ ಏನು? ಮತ್ತೆ ವಾಚಾರ್ಥವೆಂದಲೂ ಕೂಡ ಹೇಳುತ್ತಾರೆ. ಆ ವಾಚಾರ್ಥ ಅನ್ನೋದ್ರ ಮ್ಯಾಗ 456 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನ್ ಹೇಳ್ತಾರ? ಇದಕ್ಕೆ ಅಭಿಧೇಯ ಅರ್ಥವೆಂತಲೂ ಹಾಗೂ ಮುಖ್ಯಾರ್ಥವೆಂತಲೂ ಕೂಡ ಕರೆಯುತ್ತಾರೆ. ಯಾವ್ದಕ್ಕ? ಆ ಶಕ್ಯಾರ್ಥ ವಾಚಾರ್ಥಕ್ಕೇನೆ ಪರ್ಯಾಯ ಮತ್ತೊಂದೇನು ಕರೆದ್ರು? ಅಭಿಧೇಯಾರ್ಥವೆಂತಲೂ ಹಾಗೂ ಮುಖ್ಯಾರ್ಥವೆಂತಲೂ ಕೂಡ ಕರೆಯುತ್ತಾರೆ. ಎಲ್ಲಿ ಬಂದಿತ್ತು ಟಿಪ್ಪಣಿ? ಅದಕ್ಕೆ ಏನಂತ್ರಿ ಟೀಕಾದೊಳಗ ಯಾವ ಪದದಲ್ಲಿ ಯಾವ ಅರ್ಥದ ಶಕ್ತಿ ಇರುವುದು? ಯಾಕಂದ್ರೆ ತನ್ನ ಅರ್ಥದ ಜ್ಞಾನ ಮಾಡಿಕೊಡುವಂತ ಸಾಮರ್ಥ್ಯ ಏನದ ಶಕ್ತಿ, ಆ ಪದಕ್ಕೆ ಆ ಅರ್ಥವು ಶಕ್ಯವೆಂದು ಹೇಳಿಸಿಕೊಳ್ಳುತ್ತದೆ. ಮತ್ತು ಶಕ್ಯಾರ್ಥಕ್ಕೇನೆ ವಾಚಾರ್ಥವೆಂತಲೂ ಕೂಡ ಹೇಳುತ್ತಾರೆ. ಹೇಗೆಂದರೆ ಅಗ್ನಿ ಪದದಲ್ಲಿ ಬೆಂಕಿ ರೂಪ ಅರ್ಥದ ಶಕ್ತಿ ಇರುತ್ತದೆ. ಅಗ್ನಿ ಎನ್ನುವ ಪದದಲ್ಲಿ ಏನಪ್ಪ ಅಂದ್ರೆ ಬೆಂಕಿ ರೂಪ ಅರ್ಥದ ಶಕ್ತಿ ಇರುತ್ತದೆ. ಆದ್ದರಿಂದ ಅಗ್ನಿ ಪದಕ್ಕೆ ಬೆಂಕಿಯು ಶಕ್ಯಾರ್ಥವೆಂದು ಹಾಗೂ ವಾಚಾರ್ಥವೆಂದು ಹೇಳಲ್ಪಡುತ್ತದೆ. ಮತ್ತು ವಾಚಾರ್ಥವನ್ನು ಬೋಧಿಸುವ ಪದಕ್ಕೆ ವಾಚಕವೆಂದು ಹೇಳುತ್ತಾರೆ.
ಏನ್ ಮಾಡ್ತಾರ್ರಿ? ವಾಚಾರ್ಥವನ್ನು ಬೋಧಿಸುವ ಪದಕ್ಕೆ ವಾಚಕವೆಂದು ಹೇಳುತ್ತಾರೆ. ಇನ್ನು 429ರಲ್ಲಿ ಏನ್ ಹೇಳ್ತಾರೆ? ಲಕ್ಷ್ಯಾರ್ಥ ಹಾಗೂ ಲಕ್ಷಣಗಳ ಸಾಮಾನ್ಯ ರೂಪ ಹೇಳ್ತೇವಂತಾರವರು. ಅಥ ಲಕ್ಷಣ ಹಾಗೂ ಜಹತಿ ಮೊದಲಾದ ಭೇದ ಲಕ್ಷಣ. ಕವಿತ್ವ ಏನಂತಾರ? शक्य को संबंध जो स्वरूप जानी, लक्षण को लक्षणा सो बाण जो को ಲಕ್ಷ್ಯ ಸೋ ಪಿಚಾನಿಯೇ. ಅಂದ್ರೆ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ವಾಚಾರ್ಥಕ್ಕೆ ಯಾವುದು ಸಂಬಂಧವಾಗಿರುವುದು, ಆ ವಾಚಾರ್ಥಕ್ಕೆ ಒಂದು ಸಂಬಂಧಿ ಬೇಕು. ಆ ಸಂಬಂಧವಾಗಿರುವುದು ಅದು ಲಕ್ಷಣದ ಸ್ವರೂಪವೆಂದು ತಿಳಿ. ಆ ಲಕ್ಷಣ ಅಂದ್ರೆ ಲಕ್ಷಣ ಎಷ್ಟಪ್ಪ ಅಂದ್ರೆ ಯಾವುದನ್ನು ತೋರಿಸಿ ಕೊಡುತ್ತದೆಯೋ ಅದು ಲಕ್ಷ್ಯ. ಆ ಲಕ್ಷಣ ಯಾವುದನ್ನು ತೋರಿಸಿಕೊಡುತ್ತದೆ ಅದಕ್ಕೆ ಏನನ್ಬೇಕು? ಲಕ್ಷ್ಯ, ಲಕ್ಷ್ಯಾರ್ಥವೆಂದು ತಿಳಿಯಬೇಕು. ಇನ್ನ ಕವಿತ್ವದೊಳಗೆ ನೋಡ್ರಿ ಏನಂತಾರ? ವಾಚ್ಯಾರ್ಥ ಸಾರ್ಯೋ ತ್ಯಾಗೆ ವಾಚ್ಯಕೋ ಸಂಬಂಧ ಜಹಾ ಹೋ ಈ ಪರತಿಥಿ ತಹಾ ಜಹತಿ ಬಕಾನಿಯೇ. ಅಂದ್ರ ಎಲ್ಲಿ ವಾಚಾರ್ಥವು ಸಂಪೂರ್ಣ ತ್ಯಾಗವಾಗಿ ವಾಚಾರ್ಥದ ಸಂಬಂಧಿಯ ಪ್ರತೀತಿಯಾಗುವುದು, ಅಲ್ಲಿ ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಜಹತ್ಕನೇ ಅರ್ಥ ಪರ್ಯಾಯ ಬಿಟ್ಟ ಲಕ್ಷಣ ಆಗುತ್ತದೆಂದು ಹೇಳುತ್ತಾರೆ. ಕವಿತ್ ಏನಂತಾರ? ವಾಚ್ಯಯುತ ವಾಚ್ಯಕ್ಕೆ ಸಂಬಂಧಿಕ ಜೂ ಜ್ಞಾನ ಹೋಯೆ ತಾಯಿ ಠೌರ ಲಕ್ಷಣ ಅಜಹತಿ ಮಾನಿಯೇ. ಅಂದ್ರೆ ವಾಚಾರ್ಥ ಸಹಿತವಾಗಿ, ಅಂದ್ರೆ ವಾಚಾರ್ಥದ ಸಂಬಂಧಿಕ ಅಂದ್ರೆ ಸಂಬಂಧಿಯ ಏನದು ಜ್ಞಾನ, ಯಾವ ಜ್ಞಾನವಾಗುತ್ತದೆಯೋ ಆ ಸ್ಥಾನದಲ್ಲಿ ಅಜತಿಯ ಅಂದ್ರೆ ಅಜತೀಯವೆಂದು ಲಕ್ಷಣ ಇರುವುದೆಂದು ತಿಳಿಯಬೇಕು. ಕವಿತ್ ಏನ್ ಹೇಳ್ತಾರೆ? ಮತ್ತ ಏಕವಾಚ್ಯ ಭಾಗತ್ಯಾಗ ಹೋತ್ ತಾಹು ಭಾಗತ್ಯಾಗ ದೋಷೋ ನಾಮ ಅದು ಜಹತಿ ಅಜಹತಿ ಪ್ರಮಾಣಿಯೇ. ಅಂದ್ರ ವಾಚಾರ್ಥದ ಒಂದು ಭಾಗವು ಎಲ್ಲಿ ತ್ಯಾಗವಾಗಿ ಹೋಗುವುದೋ ಅಲ್ಲಿ ಭಾಗತ್ಯಾಗವೆಂಬ ಲಕ್ಷಣ ಆಗುತ್ತದೆ. ಅದಕ್ಕೆ ಏನಂತಾರ? ಅದಕ್ಕೆ ಜಹತಿ ಅಂದ್ರ ಅಜತವೆಂಬ ದೋಜೋ ಎರಡನೆಯ ನಾಮವು ಇರುವುದೆಂದು ಪ್ರಮಾಣಿಯೇ ಅಂದ್ರೆ ನಿಶ್ಚಯ ಮಾಡು. ಟೀಕಾದೊಳಗೆ ನೋಡ್ರಿ ಏನಂತಾರ? ಶಕ್ಯವೆಂದರೆ ವಾಚಾರ್ಥಕ್ಕೆ ಯಾವುದು ಸಂಬಂಧವೆಂದರೆ ನೋಡ್ರಿ, ಶಕ್ಯವೆಂದರೆ ವಾಚಾರ್ಥಕ್ಕೆ ಯಾವುದು ಸಂಬಂಧವೆಂದರೆ ಹೊಂದಿಕೊಂಡಿರುವುದೋ ಅದು ಲಕ್ಷಣಾ ಸ್ವರೂಪವು ಅಂದರೆ ಲಕ್ಷಣವು ಎಂದು ತಿಳಿ. ಮತ್ತು ಪದದ ಶಕ್ತಿಯಿಂದ ಯಾವ ಅರ್ಥದ ಜ್ಞಾನವಾಗುವುದಿಲ್ಲವೋ ಕಿಂತು ಪದದ ಲಕ್ಷಣದಿಂದ ಜ್ಞಾನವಾಗುವುದು ಅದು ಪದದ ಲಕ್ಷಣಾರ್ಥವೆಂದು ಹೇಳಲ್ಪಡುತ್ತದೆ.
ಇಲ್ಲಿ ಕವಿತ್ವದ ಒಂದು ಪಾದದಿಂದ ಈಗ ಲಕ್ಷಣದ ಸ್ವರೂಪವನ್ನು ಹೇಳಲ್ಪಟ್ಟಿತು. ಇನ್ನು ಮುಂದೆ ಏನ್ ಹೇಳ್ತಾರ್ರಿ? 430ರಲ್ಲಿ ಒಂದನೇದ್ದು ಜಹತೆ, ಎರಡನೇದ್ದು ಅಜತೆ ಹಾಗೂ ಮೂರನೇದ್ದು ಭಾಗತ್ಯಾಗ ಲಕ್ಷಣದ ಲಕ್ಷಣವನ್ನು ಹೇಳುತ್ತಾರೆ. ಅಪ್ಪರ ನಮಸ್ಕಾರ ಪರ. ಹೇಳ್ರಿಮ್ಮ. ಈಗ ನೋಡ್ರಪ್ಪರ, ಪದದ ಶಕ್ತಿಯಿಂದ ಯಾವ ಅರ್ಥದ ಜ್ಞಾನವಾಗುವುದಿಲ್ಲೋ ಇದು ಬಿಡಿಸ್ಕೊತ್ ಬರ್ರಿ ಮುಂದಕ್ಕೆ ಸ್ವಲ್ಪ ನಮಗೆ. ಇನ್ನು ಟೀಕಾದ ಹೇಳ್ತಾರಿ, ಮುಂದೆ ವಿಸ್ತಾರದಾರಿ. ಇನ್ನು ಮುಂದೆ ಟಿಪ್ಪಣಿ ಒಳಗ ಅದ್ ಹೇಳೋರು ಅದಾರ್ರಿ. ಈಗ ಸಾಮಾನ್ಯ ಹೇಳ್ತೇವ ಅಂತ ಹೇಳ್ಯಾರ ಅವ್ರು. ಏನಂತಾರ ಇಲ್ಲಿ 430ರೊಳಗ ಜಯತಿ ಲಕ್ಷಣ ಮೊದಲಾದಗಳಲ್ಲಿರುವ 3 ಭೇದಗಳ ಲಕ್ಷಣವನ್ನು ಒಂದೊಂದು ಪಾದದಿಂದ ಹೇಳುತ್ತಾರೆ. ಮುಂದಿನ ಒಂದೊಂದು ಪಾದದಿಂದ ಹೇಳೋರು ಅದಾರ್ರಿ. ವಾಚ್ಯ ಇತ್ಯಾದಿಗಳಿಂದ ನೋಡ್ರಿ, ಇಲ್ಲಿ ಒಂದನೇದ್ದೇನ್ ಹೇಳ್ತಾರ್ರಿ? ಎಲ್ಲಿ ವಾಚಾರ್ಥವು ಸಂಪೂರ್ಣ ತ್ಯಾಗವಾಗಿ ಹೇಳತ್ಕತ್ತಾರ ನೋಡ್ರಿ. ಒಂದನೇದ್ದು ಒಂದನೇ ಕಡೆ ಅದ್ರಲ್ಲಿ ನೋಡ್ರಿ, ಎಲ್ಲಿ ವಾಚಾರ್ಥವು ಸಂಪೂರ್ಣ ತ್ಯಾಗವಾಗಿ ವಾಚಾರ್ಥದ ಸಂಬಂಧಿಯು ಪ್ರತೀತವಾಗುವುದು ಅಲ್ಲಿ ಜಹತಿ ಲಕ್ಷಣ ಎಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಉದಾಹರಣೆ ಕೊಡ್ತಾರ್ರಿ. ಗಂಗೆಯಲ್ಲಿ ಗ್ರಾಮವಿರುತ್ತದೆ ಎಂದು ಯಾರಾದರೂ ಹೇಳಿದರೆ ಆ ಸ್ಥಾನದಲ್ಲಿ ಗಂಗಾ ಪದಕ್ಕೆ ತೀರದಲ್ಲಿ ಎಂದು ಜಹತಿ ಲಕ್ಷಣ ಆಗುತ್ತದೆ. ಪ್ರವಾಹವನ್ನು ಬಿಡ್ಬೇಕು ನೋಡ್ರಪ್ಪ. ಅಲ್ಲಿ ಏನ್ ಮಾಡ್ಬೇಕ್ರಿ? ಎಲ್ಲಿ ಅವ್ರಪ್ಪ ನಿಮ್ಮದು ಅಂದ್ರ ನಮ್ಮೂರು ಅಲ್ಲಿ ಗಂಗಾ ನದಿ ಆಗದ ಅಂದವ. ಅಲ್ಲಿ ವಾಚಾರ್ಥದಿಂದ ಅರ್ಥ ಮಾಡಿದ್ರ ಸಂಭವಿಸಂಗಿಲ್ಲ, ಅದು ಹರಿಯುವ ನೀರಾಗಿರುವುದಿಲ್ಲ. ಯಾಕಂದ್ರೆ ನೀರಿಂದ ಯಾವಾಗಲೂ ಪ್ರವಾಹ ಅಲ್ಲಿ ಆ ಗ್ರಾಮ ಇರುವುದು ಸಂಭವಿಸಂಗಿಲ್ಲ. ಹೇಗೆಂದರೆ ಗಂಗೆಯಲ್ಲಿ ಗ್ರಾಮವಿರುತ್ತದೆ ಎಂದು ಯಾರಾದರೂ ಹೇಳಿದರೆ ಆ ಸ್ಥಾನದಲ್ಲಿದ್ದ ಗಂಗಾ ಪದಕ್ಕೆ ತೀರದಲ್ಲಿ ಎಂದು ಜಹತಿ ಲಕ್ಷಣ ಆಗುತ್ತದೆ. ಯಾಕಂದರೆ ಗಂಗಾ ಪದಕ್ಕೆ ವಾಚಾರ್ಥವೇನೆಂದರೆ ಅದು ದೇವನದಿ. ದೇವನದಿ ಹ್ಯಾಂಗದಪ್ಪ ಅಂದ್ರೆ ಪ್ರವಾಹವಿರುತ್ತದೆ. ಅದಕ್ಕೆ ಯಾ ನದಿ ಅಂತ ಕರೆದ್ರಿ? ದೇವನದಿ ಅಂದ್ರು ನೋಡ್ರಿ. ಅದಕ್ಕೆ ಯಾಕಂದ್ರಿ ಅದಕ್ಕಮ್ಮ ಅವ್ರ ದೇವನದಿ ಯಾಕಂದ್ರಪ್ಪ? ಇವೆಲ್ಲ ದೇವಿ ನದಿ ಏನ್ರಿ? ಉಳಿದದ್ದೆಲ್ಲ ಏನ್ರಿಪರ? ಗಂಗಾ ನದಿ ಒಂದಕ್ಕೆ ದೇವನದಿ ಅಂತ ನಾಮ ಇಟ್ರು. ಅದು ದೇವನ ಜಡಿಯಿಂದ ಇಳಿದದ್ದಲ್ರಿ. ಅದು ತಪಸ್ಸಿನಿಂದ ಕೆಳಗೆ ಬಂದದ್ರಿ. ಅದಕ್ಕೂ ಮೊದಲು ಏನಾಗ್ಯದ್ರಿ? ಆ ವಿಷ್ಣು ಪರಮಾತ್ಮನ ಪಾದ ಹೋಗಿತ್ತಲ್ಲಿತನ. ವಾಮನ ರೂಪದಿಂದ ಅವ ಏನ್ ಮಾಡಿದ್ರಿ? ಅವ ಬಲಿಚಕ್ರವರ್ತಿಗೆ 3 ಪಾದ ಭೂಮಿ ಬೇಡಿದ್ದಲ್ರಿ. ಕೊಡು ಅಂದ, ತಗೋ ಅಂದ. 1 ಪಾದ ಇಟ್ಟ, ಭೂಮಿ ಮುಗಿದೋಯ್ತು. 2ನೇ ಪಾದ ಎಲ್ಲಿಡ್ಲಿಂದ ಆಕಾಶ ತಗೋ ಅಂದ. ಎಲ್ಲಿ ತನ ಹೋಯ್ತಿರೋದು? ಬ್ರಹ್ಮಲೋಕದ ತನ ಹೋಯ್ತು. ಯಾಕಂದ್ರೆ ಅದು ಪರಿಪೂರ್ಣ ವಸ್ತು. ಅಲ್ಲಿ ಹೋದಾಗ ಬ್ರಹ್ಮದೇವ ಅಂದ, ಯಪ್ಪ ಇದು ವಿಷ್ಣು ಪರಮಾತ್ಮನ ಪಾದದ ಸುಮ್ಮ ಕುಂಡ್ರುದು ಅಲ್ಲ, ಪಾದ ಪೂಜಾ ಮಾಡೋಣಂತ ತನ್ನ ಕಮಂಡಲದ ನೀರು ತಗೊಂಡು ಪಾದ ಪೂಜೆ ಮಾಡ್ಯಾನಲ್ಲಿ. ಅದು ಬ್ರಹ್ಮಲೋಕ. ಅಲ್ಲಿದಿಂದ ಅದು ಆ ಬ್ರಹ್ಮನ ಕಮಂಡಲದ ನೀರು ಅದು. ಅದಕ್ಕೆ ಮುಂದೆ ಅದು ಭಗೀರಥ ತನ್ನ ತಪಸ್ಸು ಮಾಡಿ ಅದು ಮತ್ತೆಷ್ಟು ಮುಂದುವರ್ಸಿದವ. ಆದ್ರೆ ಪೂರ್ವದಲ್ಲಿ ಬಂದದ್ದು ಎಲ್ಲಿದಪ್ಪ ಅಂತ ಕೇಳಿದ್ರೆ ಅದು ಬ್ರಹ್ಮಲೋಕದಿಂದ. ಅದಕ್ಕೆ ದೇವನದಿ ಅಂತ ನಾಮಿಟ್ಟಾರ್ರಿ. ದೇವನದಿ ಪ್ರವಾಹವಿರುತ್ತದೆ. ಆ ನದಿ ಹೆಂಗದ? ಪ್ರವಾಹ ಹರಿಯುವುದದು. ಅಂತ ಪ್ರವಾಹದಲ್ಲಿ ಗ್ರಾಮವಿರುವುದು ಸಂಭವಿಸುವುದಿಲ್ಲ. ಅಲ್ಲಿ ವಾಚಾರ್ಥದಿಂದ ಅರ್ಥ ಮಾಡಿದ್ರಲ್ಲಿ ಅರ್ಥ ಸಂಭವಿಸಲ್ದು.
ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಆದ್ದರಿಂದ ಸಂಪೂರ್ಣ ವಾಚಾರ್ಥವನ್ನು ತ್ಯಾಗ ಮಾಡಿ, ಆ ಸಂಪೂರ್ಣ ವಾಚಾರ್ಥವನ್ನು ತ್ಯಾಗ ಮಾಡಿ ಗಂಗಾಪದಕ್ಕೆ ತೀರದಲ್ಲಿ ಎಂದು ಜಹತಿ ಲಕ್ಷಣದಿಂದ ದಡದಲ್ಲಿ ಯಾವ್ದೋ ತಿಳ್ಕೊಬೇಕು. ಆ ಬದಿ ದಂಡಿ ಎಲ್ಲಿದ? ಯಾಕ ಶಕ್ಯ ಸಂಬಂಧೋ ಲಕ್ಷಣ, ಶಕ್ಯಕ್ಕ ಸಂಬಂಧಿ ಆದದ್ದು ಲಕ್ಷಣ ಮಾಡ್ಬೇಕಲ್ಲಿ. ಶಕ್ಯ ಏನಿಲ್ಲಿ? ಗಂಗಾ ಪ್ರವಾಹ ಹರಿಯುವುದು. ಅದಕ್ಕೆ ತೀರದಲ್ಲಿ ಎಂದು ಜಹತಿ ಲಕ್ಷಣದಿಂದ ತಿಳಿದುಕೊಳ್ಳಬೇಕು. ಬಿಟ್ಟು ಲಕ್ಷಣ ಆಯ್ತು ನೋಡ್ರಪ್ಪ. ಬಿಟ್ಟು ಲಕ್ಷಣ ನೋಡ್ರಿ ಇದು. ಇನ್ನ ವಾಚಾರ್ಥದ ಸಂಬಂಧಕ್ಕೆ ಲಕ್ಷಣ ಎಂದು ಹೇಳು ಹೆಸರು. ವಾಚಾರ್ಥ ಸಂಬಂಧ, ವಾಚಾರ್ಥ ಏನು? ಗಂಗಾ ನದಿ. ಅದಕ್ಕ ಸಂಬಂಧಿಕ ಏನ್ರಿ? ತೀರದಲ್ಲಿ. ಅದಕ್ಕೆ ಲಕ್ಷಣ ಎಂದು ಹೆಸರು. ಲಕ್ಷ್ಯ ವಸ್ತುವಿನ ಅರಿಲಿಕ್ಕೆ ಲಕ್ಷಣ ಆಯ್ತ್ರಪ್ಪ. ಆ ಲಕ್ಷಣ ಆಯ್ತು ನೋಡ್ರಿ ಅದು. ಈ ಸ್ಥಾನದಲ್ಲಿ ಗಂಗಾ ಪದಕ್ಕೆ ವಾಚ್ಯವಾದ ಯಾವ ಪ್ರವಾಹ ಇರುವುದು? ಗಂಗಾ ಇದೇನದ? ವಾಚಕದ, ಅದರ ಅರ್ಥ ವಾಚ್ಯದದು, ಪ್ರವಾಹ ಹರಿಯುವುದು. ಈ ಸ್ಥಾನದಲ್ಲಿ ಗಂಗಾ ಪದಕ್ಕೆ ವಾಚ್ಯವಾದ ಯಾವ ಪ್ರವಾಹ ಇರುವುದು? ವಾಚ್ಯ ಅಂದ್ರೆ ಅರ್ಥ, ವಾಚಕ ಅಂದ್ರೆ ಪದ. ಈ ಸ್ಥಾನದಲ್ಲಿ ಗಂಗಾ ಪದಕ್ಕೆ ವಾಚ್ಯವಾದ ಯಾವ ಪ್ರವಾಹ ಇರುವುದು? ಅದಕ್ಕೆ ಅಂದ್ರೆ ಪ್ರವಾಹಕ್ಕೆ ತೀರದೊಡನೆ ಸಂಯೋಗ ಸಂಬಂಧವಿರುತ್ತದೆ. ಆದ್ದರಿಂದ ಒಂದೇ ಕಡ ಗಂಗಾ ಪದದ ವಾಚ್ಯಕ್ಕೆ ಯಾವ ತೀರದೊಡನೆ ಇರುವ ಸಂಬಂಧವು ಲಕ್ಷಣ ಎಂದು ಹೇಳಲ್ಪಡುತ್ತದೆ. ಮತ್ತು ಇನ್ನು ಎರಡನೇದ್ದು, ವಾಚಾರ್ಥವನ್ನು ಸಂಪೂರ್ಣ ತ್ಯಾಗ ಮಾಡುವುದರಿಂದ ಅದಕ್ಕೇನಂತಾರೆ? ಜಹತಿ ಲಕ್ಷಣ. ಜಹತಿ ಲಕ್ಷಣ. ಜಹತಿ ಅಂದ್ರೆ ಏನ್ರಿ? ಲಕ್ಷಣ ಅಂದ್ರೆ ಏನ್ರಿಮ್ಮ? ಜಹತಿ ಅಂದ್ರ ಬಿಟ್ಟು ಲಕ್ಷಣ ಐತೇನ್ರಪ್ಪ? ಹಾ ರೀ, ಜಹತಿ ಅಂದ್ರ ಬಿಟ್ಟು ಲಕ್ಷಣ ಐತ್ರಪ್ಪ. ಬಿಡುದು ಲಕ್ಷಣ ಅಂದ್ರಿ ಬಿಡು. ಲಕ್ಷಣ ಅಂದ್ರ ಆ ವಸ್ತುವಿನ ಇಲಾಖೆ ಸೂಚನೆ ರಪ್ಪರ. ಜಹತ್ ಲಕ್ಷಣ ಎರಡು ಪದಾವಿಲ್ಲಿ. ಜಹತ್ ಆ ಬಿಟ್ಟು ಲಕ್ಷ್ಯ ವಸ್ತುವಿನ ಅರಿಯುದ್ರಿ. ಹಾ, ಲಕ್ಷಣ ಅಂದ್ರೆ ಗ್ರಹಣ ಮಾಡುದು. ಜಹತ್ ಅಂದ್ರೆ ಬಿಡುದು, ಲಕ್ಷಣ ಅಂದ್ರೆ ಗ್ರಹಣ ಮಾಡುದು. ಇದನ್ನ ಸ್ವೀಕಾರ ಮಾಡುದ್ರಪ್ಪ. ತೀರ ಅಂತ ಸ್ವೀಕಾರ ಮಾಡ್ತೀರಿಲ್ಲ? ಹಾ, ಜಹತ್ ಅಂದ್ರೆ ಅದೇನು? ವಾಚಾರ್ಥವನ್ನು ಸಂಪೂರ್ಣ ಬಿಡುದು. ತೀರ ಅಂತ ಗ್ರಹಣ ಮಾಡುವುದು. ಜಹತ್ ಲಕ್ಷಣ ಎಂದು ಹೇಳುತ್ತಾರೆ. ಅದ್ರ ಮ್ಯಾಗ ಒಂದು 456 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ ಪಂಡಿತ್ ಪೀತಾಂಬರಜಿ ಅವರು ಅಂತ ಕೇಳಿದ್ರೆ, ಜಹತ್ ಲಕ್ಷಣ ತಿಳಿಯಲು ಸುಗಮವಾದ ಉದಾಹರಣೆಯು ಈ ಪ್ರಕಾರವಿರುತ್ತದೆ. ಉದಾಹರಣೆ? ಆ ರೀ, 457. ಹಾ, 457 ಬರೋಬರಿ. 457 ಏನ್ ಹೇಳ್ತಾರ್ರಿ? ಜಹತ್ ಲಕ್ಷಣ ತಿಳಿಯಲು ಸುಗಮವಾದ ಉದಾಹರಣೆಯು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಮದುವೆಯಾಗಬೇಕೆಂದಿರುವ ಒಬ್ಬ ವರನ ತಂದೆಯು ಪರದೇಶಕ್ಕೆ ಹೋಗಿದ್ದನು. ಒಂದ್ 2-3 ವರ್ಷ ದುಬೈ ಅಗ್ರಿಮೆಂಟ್ ಮ್ಯಾಗ ಹೋಗಿದ್ದವ. ಆದ್ದರಿಂದ ಆ ವರನು ಮಾವನ ಮನೆಯಲ್ಲಿ ನಡೆಯಲಿರುವ ಮದಿಯಲ್ಲಿ ನಡೆದದ್ರಿ, ಮಾವನ ಮನೆಯಾಗ ನಡೆದದ ಅಲ್ಲಿ. ಯಾಕಂದ್ರೆ ಉತ್ತರ ಭಾರತಕ್ಕೆ ಏನಾಗ್ತದ್ರಿ, ಎಲ್ಲ ಗಂಡಿನವ್ರು ಹೆಣ್ಣಿನವ್ರ ಮನೆಗೆ ಹೋಗುದು ಆ ಕಡೆ, ಹಂಗ ನಿಯಮದ. ಹಾ, ಏನಂತಾರಿ? ತಂದೆಯು ಪರದೇಶಕ್ಕೆ ಹೋಗಿದ್ದನು. ಆದ್ದರಿಂದ ಅವನು ಮಾವನ ಮನೆಯಲ್ಲಿ ನಡೆಯಲಿರುವ ವಿವಾಹಕ್ಕೋಸ್ಕರ
ಆ ಮದುವಿಗೋಸ್ಕರ ಏನ್ ಮಾಡಿದ್ದ, ತನ್ನ ಚಿಕ್ಕಪ್ಪ ಅಂದ್ರೆ ತಂದೆಯ ತಮ್ಮ ಮೊದಲಾದ ಸಂಬಂಧಿಕರನ್ನು ಜೊತೆಗೆ ಕರೆದುಕೊಂಡು ಹೋದನು. ಅಲ್ಲಿ ಹೊಸ ವಸ್ತ್ರಗಳನ್ನು ತೊಡಿಸುವ ಸಮಯದಲ್ಲಿ ಯಾರೋ ಒಬ್ಬರು ಯಾರೋ ಒಬ್ರು ಅಂದ್ರೇನು, ಮದುವೆ ಮಾಡುವಂತ ಪುರೋಹಿತ ಏನ್ ಹೇಳ್ದಪ್ಪ ಅಂತ ಕೇಳಿದ್ರೆ, ವರನ ತಂದೆಗೆ ವಸ್ತ್ರವನ್ನು ತೊಡಿಸಿರಿ, ವರನ ತಂದೆಗೆ ಹೊಸ ಬಟ್ಟಿ ತೊಡಸ್ರಿ ಅಂತ ಹೇಳ್ದವ ಎಂದು ಹೇಳಿದರು. ಈ ವಾಕ್ಯದಲ್ಲಿ ತಂದೆ ಎಂಬ ಶಬ್ದಕ್ಕೆ ಶಕ್ಯಾರ್ಥವಾದ ಯಾವ ವರನ ಜನಕನಿರುವನು ಅವನಂತೂ ಅಲ್ಲಿ ಇರುವುದೇ ಇಲ್ಲ. ಅವ ಹೋಗ್ಯಾನವ ಅವಾರ್ಯಲ್ಲಿಲ್ಲ. ಮತ್ತ ಅವ ಪುರೋಹಿತ ಹೇಳ್ದ, ವರನ ತಂದೆಗೆ ಬಟ್ಟಿ ಉಡಿಸ್ರಿ ಅಂತ ಹೇಳ್ದವ. ಆದ್ದರಿಂದ ಜನಕ ರೂಪ ಶಕ್ಯಾರ್ಥದಲ್ಲಿ ವಕ್ತೃವಿನ ತಾತ್ಪರ್ಯವು ಸಂಭವಿಸುವುದಿಲ್ಲ. ವಕ್ತೃವಿನ ತಾತ್ಪರ್ಯ ಏನದ, ವರನ ತಂದೆಗೆ ಬಟ್ಟಿ ತೊಡಸ್ರಿ ಅಂತ ಅವಂದಂತೂ ಸಂಭವಿಸೋದು ಇಲ್ಲವ. ಮತ್ತೇನು ಮಾಡಬೇಕಂದರೆ, ತಂದೆ ಎಂಬ ಶಬ್ದಕ್ಕೆ ಶಕ್ಯಾರ್ಥನಾದ ಯಾವ ಜನಕನಿರುವನೋ ಅವನನ್ನು ಸಂಪೂರ್ಣ ಬಿಟ್ಟು, ಆ ಯಾವ ಜನಕ ತಂದೆ ಇದ್ದಲ್ಲ ಅವನನ್ನು ಸಂಪೂರ್ಣ ಬಿಟ್ಟು, ಯಾಕವ ಅಲ್ಲಿಲ್ಲ, ಅವನ ಸಂಬಂಧಿಯಾದ ಸಹೋದರನನ್ನು ಅಂದರೆ ವರನ ಚಿಕ್ಕಪ್ಪನನ್ನು ಗ್ರಹಣ ಮಾಡಬೇಕು. ಯಾಕಂದ್ರ ಅವ್ರ ಅಪ್ಪಗ ಅವ ಸಂಬಂಧಿ ಅದನ, ಅಪ್ಪನ ತಮ್ಮದನಿಲ್ರಿ ಅವ. ಅದಕ್ಕ ವರನ ಚಿಕ್ಕಪ್ಪನನ್ನು ಗ್ರಹಣ ಮಾಡಬೇಕು. ಆದ್ದರಿಂದ ಜಹತ್ ಅಂದ್ರೆ ಬಿಟ್ಟ ಲಕ್ಷಣ ಇರುತ್ತದೆ. ತಂದೆಯನ್ನು ಬಿಟ್ಟು ತಂದೆ ಸಂಬಂಧಪಟ್ಟ ತಮ್ಮನ ಅವರ ತಮ್ಮನ್ನ ಸ್ವೀಕಾರ ಮಾಡು. ತಂದೆಯನ್ನು ಬಿಟ್ಟು ಅಂದ್ರೆ ಜಹತ್ ಅಂದ್ರೆ ತಂದೆ ತಮ್ಮನನ್ನ ಗ್ರಹಣ ಮಾಡು ಅಂದ್ರೆ ಅದ್ರ ಲಕ್ಷಣ, ಅವನನ್ನು ಗ್ರಹಣ ಮಾಡು. ಇಲ್ಲಿ ಜನಕ ರೂಪ ಶಕ್ಯಾರ್ಥನಾದ ತಂದೆಗೆ ಚಿಕ್ಕಪ್ಪನೊಡನೆ ಸಹೋದರತ್ವ ರೂಪ ಯಾವ ಸಂಬಂಧವಿರುತ್ತದೆಯೋ ಅದು ಲಕ್ಷಣ ಎಂದು ಹೇಳಿಸಿಕೊಳ್ಳುತ್ತದೆ. ಆ ಲಕ್ಷಣದಿಂದ ತಿಳಿದುಕೊಂಡಂಥ ಯಾವ ಚಿಕ್ಕಪ್ಪವೆಂಬ ಅರ್ಥವಿದೆಯೋ ಅದು ಪಿತಾ ಅಂದ್ರೆ ತಂದೆ ಎಂಬ ಶಬ್ದಕ್ಕೆ ಲಕ್ಷ್ಯವಾಗಿರುತ್ತದೆ. ಅಲ್ಲಿ ವಾಚಾರ್ಥವನ್ನು ಯಾಕೆ ಅಲ್ಲಿ ಅವರ ವರನ ತಂದೆ ಅಂತೂ ಇಲ್ಲ, ಆ ಪದವನ್ನು ಸಂಪೂರ್ಣ ಬಿಟ್ಟು ತಂದೆಯ ಸಂಬಂಧಿ ಯಾರಪ್ಪ ಅಂದ್ರೆ ಚಿಕ್ಕಪ್ಪ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನ್ ಕೊಡ್ತಾರ, ಅಥವಾ ಬಾವಿಯು ನಡೆಯುತ್ತಾ ಇದೆ. ಬಾವಿ ನಡೀತದತ್ರಿ. ಬಿಡ್ಬೇಕಲ್ರಿ ಅದನ್ನ. ಹಾ, ಬಾವಿ ನಡೆಯೋದು ಎಲ್ಲರೂ ಹೋಗಂಗಿಲ್ಲ. ಅದು ವಿಚಾರ ಮಾಡಿದ್ರೆ ಅದು ವಾಚಾರ್ಥಕ್ಕೆ ಅಷ್ಟಕ್ಕೆ ನಾವು ಅರ್ಥ ಮಾಡಿದ್ರೆ ಬಾವಿ ನಡೀತದಂದ್ರೆ ಎಲ್ಲಿ ಹೋಗ್ತದ ಬಾಯಿ ಅಂದಂಗ ಆಗ್ತದ. ಬಾವಿಯು ನಡೆಯುತ್ತಾ ಇದೆ ಎಂದು ಯಾರು ಅನ್ನುತ್ತಾರೆ. ಅಲ್ಲಿ ಜಲದಿಂದ ತುಂಬಿದ ಬಾಯಿ ಅಂದ್ರೆ ಕೂಪವು. ಬಾವಿ ಶಬ್ದಕ್ಕೆ ಶಕ್ಯಾರ್ಥವಿರುತ್ತದೆ. ಅದರಲ್ಲಿ ಚಲನ ರೂಪ ಕ್ರಿಯೆಯು ಅಭಾವವಿರುವುದರಿಂದ ಅದು ಚಲನ ರೂಪ ಕ್ರಿಯಾ ಅಭಾವದಲ್ಲಿ ಅದು ಹೋಗುವುದಿಲ್ಲ ಕಡೆ. ವಕ್ತೃವಿನ ತಾತ್ಪರ್ಯವು ಸಂಭವಿಸುವುದಿಲ್ಲ. ವಕ್ತೃ ಏನ್ ಹೇಳ್ಯಾನ, ಬಾವಿ ನಡೀತದಂತ ಹೇಳ್ಯಾನವ, ಅದುವರೆ ಅಲ್ಲಿ ಸಂಭವಿಸಲ್ದು. ಮತ್ತೇನೆಂದರೆ ಬಾವಿಗೆ ಸಂಬಂಧಿಯಾದ ಎರಡು ಎತ್ತುಗಳು ಸಹಿತವಾದ ಏನ್ರಿ ಕಪುಲಿ ಚರ್ಮದಿಂದ ರಚಿತವಾದ ನೀರಿನ
ಏನ್ರಿ ತೊಟ್ಟೆಯಲ್ಲಿ ಅಂದ್ರೆ ಮೊಟ್ಟೆ ಮೊಟ್ಟೆ ಬಾರಿ ಅವು ತೊಗಲಿನ ಮಟ್ಟಿದ್ದು ಹಿಂದಕ್ರೆ ನೋಡಿಲ್ಲ ಅಂತ ಹೇಳಿ ಅದು ನೀರ್ ಎತ್ತಿ ಹಾಕುವುದು. ಬಾವಿಯಾಗಿನ ನೀರು ಎತ್ತಿ ಹಾಕ್ತಿತ್ತು 2 ಎತ್ತುಗಳು ಹೂಡಿ. ನೀರಿನ ತೊಟ್ಟೆಯಲ್ಲಿ ಏನ್ರಿ ವಕ್ತೃವಿನ ತಾತ್ಪರ್ಯವಿರುತ್ತದೆ. ಆದ್ದರಿಂದ ಸಂಪೂರ್ಣ ಏನ್ರಿ ಶಕ್ಯ ಅಂದ್ರೆ ವಾಚ್ಯವಾದ ಬಾವಿಯನ್ನು ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕು, ಬಾವಿಯನ್ನು ಬಿಟ್ಟು ಅದಕ್ಕೆ ಸಂಬಂಧಿಯಾದ 2 ಎತ್ತುಗಳಿಂದ ಸಹಿತವಾದ ಕಪಲಿಯನ್ನು ಗ್ರಹಣ ಮಾಡಬೇಕು. ಅಂದ್ರೆ ಮಟ್ಟಿ ನಡೀತದ, ಬಾವಿ ನಡೆಯೋದಿಲ್ಲ. ಇದು ಜಹತಿ ಲಕ್ಷಣ. ಜಹತಿ ಅಂದ್ರೆ ಬಿಡೋದು, ಲಕ್ಷಣ ಅಂದ್ರೆ ಗ್ರಹಣ ಮಾಡೋದು. ಜಹತಿ ಲಕ್ಷಣ ಎಂದು ಹೇಳಿಸಿಕೊಳ್ಳುತ್ತದೆ. ಇದರಂತೆಯೇ ದಾರಿ ಸಾಗುತ್ತಿದೆ. ನೋಡ್ರಿ, ದಾರಿ ಸಾಗ್ತದಂತ. ಸಂಪತ್ನ ದಾರಿ ಸಾಗ್ತದಂತೀವಲ್ರಿ, ದಾರಿ ಸಾಗುದಲ್ಲ, ಅದು ಹೋಗುದಲ್ಲಲ್ರಿಪ್ಪ. ಮತ್ತೆ ಅಲ್ಲಿ ವಾಚ್ಯಾರ್ಥದಿಂದ ಅರ್ಥ ಮಾಡಿದ್ರೆ ಏನಂದ್ರೆ ಅಲ್ಲಿ ಅರ್ಥ ಸಂಭವಿಸಂಗಿಲ್ಲ. ದಾರಿ ಹೋಗನು ಸಾಗುತ್ತಾನಿವ ದಾರಿ. ಅಲ್ಲಿ ಅರ್ಥ ಸಂಭವಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ, ಲಕ್ಷಣ ಮಾಡ್ಬೇಕು. ಎಲ್ಲಿ ಅರ್ಥ ಸಂಭವಿಸಂಗಿಲ್ಲ. ಯಾಕೆ ದಾರಿ ಸಾಗುತ್ತಿದೆ ಅಂದ್ರೆ ಹಾದೆಲ್ಲರಿ ಹೋಗ್ತದೇನ್ರಿ ಅದು? ಇಲ್ರಪ್ಪ, ಅಲ್ಲಿ ಅರ್ಥ ಸಂಭವಿಸಂಗಿಲ್ಲ. ಅರ್ಥ ಸಂಭವಿಸಿಲ್ಲ ಅಂದ್ರೆ ಏನ್ ಮಾಡ್ಬೇಕಲ್ಲಿ, ಲಕ್ಷಣ ಮಾಡ್ಬೇಕಾಗ್ತದೆ. ಇವ ದಾರಿ ಪತಿಕನು ಇವ ಸಾಗುತ್ತಾನ್ರಿ. ದಾರಿಯಲ್ಲಿ ಹೋಗುವ ಪುರುಷ ಸಾಗುತ್ತಾನೆ. ಇವತ್ತು ನೋಡ್ರಿ ಹಾದಿ ಸಾಗ್ತಂತ ನಾವು 70ನೇಳ ಬಂದೇವ್ ನೋಡ್ರಿ, ಹಾದಿ ಸಾಗ್ತಂತ ನಾವು. ಜಲ್ದಿ ಬಂದ್ರಿ 70ನೇ. ಆ ದಾರಿ ಅನ್ನೋದು ಸಂಪೂರ್ಣವಾಗಿ ಬಿಟ್ಟು ಆ ದಾರಿಗೆ ಸಂಬಂಧಿಯಾದ ಪುರುಷನನ್ನು ಗ್ರಹಣ ಮಾಡ್ಬೇಕು. ಅವ ಹೋದ. ದಾರಿ ಸಾಗುತ್ತಿದೆ ಮತ್ತು ಮತ್ತೇನಂದ್ರು, ಒಲೆ ಉರಿಯುತ್ತಿದೆ. ಅವು ಹೇಳಿದ್ಲು ಮಗನಿಗಪ್ಪ, ಒಲಿ ಉರ್ಲಿಗತ್ತದ ನೋಡು ಅಂದ್ಳಕಿ. ಒಲಿ ಏನದು, ಕಲ್ಲು ಗುಂಡವು. ಒಲಿ ಹೆಂಗ್ ಉರಿತದ್ರಪ್ಪ? ಒಲಿ ಒಳಗ ಕಟ್ಟಿಗೆ ಉರಿತದ. ಆ ಒಲಿ ಅನ್ನೋ ಪದವನ್ನು ಸಂಪೂರ್ಣ ಬಿಟ್ಟು ಆ ಒಲೆಗೆ ಸಂಬಂಧಪಟ್ಟ ಕಟ್ಟಿಗೆ, ಬೆಂಕಿ, ಅದನ್ನ ಅಲ್ಲಿ ಏನ್ ಮಾಡ್ಬೇಕ್ರಿ, ಲಕ್ಷಣ ಮಾಡ್ಬೇಕು. ಎಲ್ಲಿ ಅರ್ಥ ಸಂಭವಿಸಂಗಿಲ್ಲ. ಒಲಿ ಚಾಚ್ ಅಂತ ಹೇಳ್ತಾರ ಜರ, ಅದು ಕಟ್ಟಿಗೆ ಚಾಚ್ಬೇಕಲ್ರಿ ಒಲಿ ಬಿಟ್ಟು. ಅಲ್ಲಿ ಸಂಬಂಧಿಯನ್ನ ನಾವು ಗ್ರಹಣ ಮಾಡ್ಬೇಕಾಗ್ತದೆ. ಉರಿಯೋದು ಯಾವುದು? ಕಟ್ಟಿಗೆ ರೀ. ಅದಕ್ಕೆ ಹೇಳ್ತಾರಿಲ್ರಿ, ಒಲೆ ಉರಿಯುತ್ತಿದೆ ಇತ್ಯಾದಿ ವಾಕ್ಯಗಳಲ್ಲಿಯೂ ಕೂಡ ಜಹತ್ ಲಕ್ಷಣವನ್ನೇ ತಿಳಿದುಕೊಳ್ಳಬೇಕು. ಜಹತ್ ಅಂದ್ರೆ ಬಿಡ್ಬೇಕು, ಸ್ವೀಕಾರ ಮಾಡುವುದನ್ನೇ ಮಾಡೋದು ಲಕ್ಷಣ ನೋಡ್ರಿ. ಜಹತ್ ಲಕ್ಷಣ. ಜಹತ್ ಅಂದ್ರೆ ಸಂಪೂರ್ಣ ವಾಚ್ಯಾರ್ಥ ತ್ಯಾಗ, ಅದರ ಸಂಬಂಧಿ ಗ್ರಹಣ. ಯಾವನು ಒಬ್ಬ ಗ್ರಂಥಕಾರನು ಸಿದ್ಧಾಂತದಲ್ಲಿ ಈ ಜಹತ್ ಲಕ್ಷಣದ ಉಪಯೋಗವನ್ನು ಈ ರೀತಿಯಾಗಿ ತೋರಿಸಿದ್ದಾನೆ. ಯಾವನೋ ಒಬ್ಬ, ಮತ್ತೆ ಸರ್ವರು ಅಲ್ರಿ, ಅದು ಯಾವನೋ ಒಬ್ಬ ಮಾಡ್ಯಾನದು. ಏನಂತ ನಾವ ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಶ್ರುತಿ ವಾಕ್ಯ ಅದ ರೀ. ಸರ್ವಂ ಖಲ್ವಿದಂ ಬ್ರಹ್ಮ, ಈ ಸರ್ವ ಜಗತ್ತು ನಿಶ್ಚಯವಾಗಿಯೂ ಬ್ರಹ್ಮವಿರುತ್ತದೆ ಇತ್ಯಾದಿ ಶ್ರುತಿ ವಾಕ್ಯಗಳಲ್ಲಿ ಸರ್ವ ಜಗತ್ತು ಬ್ರಹ್ಮರೂಪದಿಂದಿರುತ್ತದೆ ಎಂದು ಹೇಳಿರುತ್ತದೆ. ಅಲ್ಲಿ ಅನಿತ್ಯತ್ವ, ದೃಶ್ಯತ್ವ, ವಿಕಾರತ್ವ, ಜಡತ್ವ, ದುಃಖ ರೂಪತ್ವ ನೋಡ್ರಿ ಎಷ್ಟು ಕೊಟ್ರೆ ಜಗತ್ತಿಗೆ. ಅಲ್ಲಿ ಅನ್ನದ್ರಿ, ಈ ಸರ್ವ ಜಗತ್ತು ನಿಶ್ಚಯವಾಗಿಯೂ ಬ್ರಹ್ಮವಿರುತ್ತದೆ ಇತ್ಯಾದಿ ಶ್ರುತಿ ವಾಕ್ಯಗಳಲ್ಲಿ ಸರ್ವ ಜಗತ್ತು ಬ್ರಹ್ಮರೂಪದಿಂದಿರುತ್ತದೆ ಎಂದು ಹೇಳಿರುತ್ತದೆ. ಅಲ್ಲಿ ಏನಾದ್ರೆ ಜಗತ್ತು ಅನಿತ್ಯತ್ವದ ಮತ್ತು ದೃಶ್ಯತ್ವದ ಕಾಣಿಸ್ತದೆ, ಮತ್ತು ವಿಕಾರ್ಯತ್ವದ, ವಿಕಾರದಿಂದ ಬದಲಾವಣೆ ಆಗ್ತದಲ್ರಿ.
ಮತ್ತು ಜಡತ್ವ ಅದರಿ, ತನ್ನ ಜ್ಞಾನ ಮತ್ತು ದುಃಖ ರೂಪತ್ವ. ಇದ ಹೆಂಗದ? ಜಗತ್ತು ದುಃಖ ರೂಪ. ಯಾಕಂದ್ರೆ ಇಲ್ಲದ್ರ ಬೆನ್ನ ಹತ್ತೀವಿ ನಾವು. ಅದು ಸಿಕ್ಕಿಲ್ಲ ಅಂದ್ರೆ ದುಃಖನೇ ಅನುಭವಿಸೇನ. ದುಃಖ ರೂಪತ್ವ ಮೊದಲಾದ ವಿಪರೀತ ಧರ್ಮ ಸಹಿತ ನಾಮರೂಪಮಯವಾದ ಜಗತ್ತಿಗೆ ಇನ್ನ ನಿತ್ಯ ದ್ರಷ್ಟ. ಆತ್ಮ ಹೆಂಗದನ? ಬ್ರಹ್ಮ ನಿತ್ಯ ದ್ರಷ್ಟ, ಎಲ್ಲವನ್ನು ನೋಡೋಣಲ್ರಿ. ಮತ್ತು ಅವಿಕಾರಿ, ಅವನಲ್ಲಿ ವಿಕಾರ ಅನ್ನೋದೇ ಇಲ್ಲ. ಚೇತನ, ಆನಂದಾದಿ. ಆದಿ ತಗೊಂಡ್ರ ನೋಡಿ, ಎಲ್ಲಾ ಲಕ್ಷಣಗಳು ಬರ್ಬೇಕಲ್ಲಿ. ಆನಂದ, ನಿತ್ಯ, ಪರಿಪೂರ್ಣ ಎಲ್ಲ ಬರ್ತಿರಪ್ಪರ. ಸತ್ ಚೇತ ನಿತ್ಯ ಆನಂದ ಪರಿಪೂರ್ಣ ಎಲ್ಲ ಆನಂದಾದಿ ತಗೊಂಡ್ರಲ್ಲಿ. ಆದಿ ಪದ ಏನ್ ಮಾಡ್ತದ? ಎಲ್ಲಾದ್ರ ಜುಟ್ಟು ಹಿಡಿದಿರ್ತದ್ರಿ ಅದು. ಆನಂದಾದಿ ಸ್ವರೂಪ ಬ್ರಹ್ಮವೆಂದು ಹೇಳುವುದು ವಿರುದ್ಧವಾಗಿರುತ್ತದೆ. ಅದ ಹೆಂಗದ? ವಿರುದ್ಧಗ್ಯದ. ಆದ್ದರಿಂದ ಶ್ರುತಿ ವಾಕ್ಯಗಳ ತಾತ್ಪರ್ಯವು ಅಲ್ಲೇನಾಗ್ತದ? ಸಂಭವಿಸುವುದಿಲ್ಲ. ಮತ್ತೇನು ಮಾಡಬೇಕೆಂದರೆ ಬಾಧ ಸಮಾನಾಧಿಕರಣದಿಂದ. ಅದ್ಯಾಂಗ? ಬಾಧ ಸಮಾನಾಧಿಕರಣ. ಬಾಧಿಸಲು ಯೋಗ್ಯ ಅದ್ರಪ್ಪ ಅದು. ಬಾಧ ಸಮಾನಾಧಿಕರಣದಿಂದ. ಬಾಧ ಸಮಾನಾಧಿಕರಣ ಅಂದ್ರಿ ಬಾಧ ಬಾಳ್ಲಾಕ್ ಯೋಗ್ಯ ಅದಪ್ಪರ. ಸಮಾನಾಧಿಕರಣ ಅಂದ್ರೆ ಇದು ಚೇತನದಲ್ಲಿ ಬಾಧೆ ಹೊಂದ್ಲಾರ್ದ ಚೇತನ ರೀ. ಇದು ಬಾಧ ಸಮಾನಾದಿ, ಬಾಧ ಹೊಂದ್ಲಾಕ್ ಯೋಗ್ಯ ಅದ್ರಪ್ಪರ. ಇದು ಬಾಧಿಸ್ಕೊಂಡು ಹೋಗ್ತದ. ಯಾವ ವಸ್ತು ಯಾವುದರೊಡನೆ ಸದಾ ಬಾಧವಾಗಿ ಯಾವುದರೊಡನೆ ಅಭೇದವಾಗುವುದು, ಅದು ಬಾಧ ಸಮಾನಾಧಿಕರಣ. ನೋಡ್ರಿ ನಿರಂತರ ಬಾಧ ಸಮಾನಾಧಿಕರಣದಿಂದ ಬಾಧ ಸಮಾನಾಧಿಕರಣದ ರೀತಿಯಿಂದ ನಾಮರೂಪವನ್ನು ಬಾಧ ಮಾಡಿ. ಏನ್ ಬಾಧ ಮಾಡುದದ? ನಾಮರೂಪ. ಯಾಕಂದ್ರೆ ನಾಮರೂಪ ಹೆಂಗವ್ರಿ? ವ್ಯಭಿಚಾರಿ ಅದಾವ್. ಒಂದಕ್ಕಿದ್ದ ನಾಮ ಇನ್ನೊಂದಕ್ಕಿಲ್ಲ, ಒಂದಕ್ಕಿದ್ದ ರೂಪ ಮತ್ತೊಂದಕ್ಕಿಲ್ಲ. ಅಲ್ಲಿ ನಾಮರೂಪವನ್ನು ಬಾಧ ಮಾಡಿ ಅವಶೇಷವಾಗಿ ಉಳಿದಿರುವ ಎದರದಪ್ಪ ಅಂದ್ರೆ ಜಗತ್ತಿನ ಸಂಬಂಧಿಯಾದ ಯಾವ ಅಧಿಷ್ಠಾನ ಚೇತನವಿರುವುದು. ಈ ಜಗತ್ತಿಗೆ ಏನ್ ಅಧಿಷ್ಠಾನ ಯಾವ್ದದ್ರಿ? ಚೇತನ. ಅಧಿಷ್ಠಾನ ಚೇತನವಿರುವುದು, ಅದು ಬ್ರಹ್ಮವಿರುತ್ತದೆ. ಈ ಅರ್ಥದಲ್ಲಿ ಶ್ರುತಿ ವಾಕ್ಯಗಳ ತಾತ್ಪರ್ಯವಿರುತ್ತದೆ. ಶ್ರುತಿ ವಾಕ್ಯಗಳದೇನದಿಲ್ಲಿ ತಾತ್ಪರ್ಯದ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರ ಸರ್ವಕ್ಕೂ ಅಧಿಷ್ಠಾನದ, ಆದ್ರ ಸರ್ವ ಜಗತ್ತು ಬ್ರಹ್ಮ ಅಲ್ಲ. ಅದ್ರಲ್ಲಿ ಏನ್ ಬಾಧ ಮಾಡುದಪ್ಪ ಅಂತ ಕೇಳಿದ್ರೆ ಕೇವಲ ನಾಮರೂಪ. ಅಲ್ಲಿ ಬಾಧ ಮಾಡುದು ಯಾವು? ನಾಮರೂಪ ಅಷ್ಟೇ. ನಿಜಗುಂಡ್ರು ಹೇಳ್ಯಾರ ನೋಡ್ರಿ. ಏನ್ ಹೇಳ್ಯಾರ್ರಿ? ಚಿತ್ತೊಂದೇ ಅದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನಲ್ಲದೆ ಬರಿದೇ ಭ್ರಮಿಸುತ್ತಿರ್ಪೆ ನಾಮರೂಪಗಳು. ಇನ್ನೊಂದು ಕಡೆನು ಏನ್ ಹೇಳ್ಯಾರ್ರಿ? ನಾಮರೂಪಗಳು ಉಂಟೆ ಅರಸಲು. ಸೀಮೆ ರೈತನು ತಾನೇ ಒಬ್ಬನೇ ಜಗದ ನೋಡಿ. ನಾಮರೂಪಗಳು ಉಂಟೆ ಅರಸಲು ಸೀಮೆ ರೈತನು ತಾನೇ ಒಬ್ಬನೇ. ಭೂಮ ರೂಪದ ದಕ್ಷಿಣಾಮೂರ್ತಿಂಗೆ ನಮಿಸುವೆನು. ಅಲ್ಲಿ ನಾಮರೂಪ ಏನವ್ರಿ? ಉಂಟ ಅರಸಲು. ಅವು ವಿಚಾರ ಮಾಡಿದ್ರೆ ಅವು ಇಲ್ಲವು. ಅವು ಎದ್ರದವ್ರಿ? ಜಗತ್ತಿಗೆ ಅದಾವ್ರಿ ಪರ. ಮಾಯಾದ ಕಾರ್ಯದವು. ನಾಮರೂಪ ಮಾಯಾಂಶರಪ್ಪ. ಅವೆಲ್ಲ ನಾಮರೂಪಗಳು. ಮಾಯಾ ಅಂತದ್ದು ಇಲ್ಲದ್ದು. ಆ ಇಲ್ಲದ್ರದ ನಾಮರೂಪ ಇವೇನ್ ಇವು ಖರಿ ಅದಾವ್ರಿ? ಇವು ಇಲ್ಲೇ. ಅದಕ್ಕ ನಾಮರೂಪಗಳು ಉಂಟೆ ಅರಸಲು ಸೀಮೆ ರೈತನು ತಾನೇ ಒಬ್ಬನೇ, ಭೂಮ ರೂಪದ ದಕ್ಷಿಣಾಮೂರ್ತಿಂಗೆ ನಮಿಸುವೆನು. ಭೂಮ ಅಂದ್ರೆ ಅದು ವ್ಯಾಪಕ್. ಓಂ ನಾಮ್ ವ್ಯಾಪಕ್ ಕಹೇ. ವ್ಯಾಪಕ್ ಅಂದ್ರೆ
ಸರ್ವತ್ರ ಓತಪ್ರೋತವಾಗಿ ಅದ್ರ ಪರ ಎಲ್ಲ ಕಡೆ. ತ್ರಿವಿಧ ಪರಿಚ್ಛೇದ ರಹಿತ. ದೇಶ ದೇಶ ವಸ್ತು ಕಾಲ ಪರಿಚ್ಛೇದ ರಹಿತ. ಅದು ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ, ವಸ್ತುವಿನಿಂದ ಇಷ್ಟೇ ಅಂತ ಸೀಮಿತ ಇಲ್ಲದು. ಏನ್ರಿ ಇಲ್ಲಿ ಏನ್ ಮಾಡ್ತಾರ್ರಿ? ಮತ್ತೇನು ಮಾಡಬೇಕಂದರೆ ಬಾಧ ಸಮಾನಾಧಿಕರಣದ ರೀತಿಯಿಂದ ನಾಮರೂಪವನ್ನು ಬಾಧ ಮಾಡಿ. ಬಾಧ ಅಂದ್ರೆ ಅದಕ್ಕಂತಾರ್ರಮ್ಮ? ಬಾಧ ಅಂದ್ರೆ ಪರ ನೀವೇ ಹೇಳ್ಬೇಕು ಲಕ್ಷಣ. अपरोक्ष मिथ्यत्व का विचार का नाम बाद कही है. ಇನ್ನೊಂದು ಸ್ವಲ್ಪ ಅದಕ್ಕೆ ಸೇರಿಸ್ಬೇಕು. ಭ್ರಾಂತಿ ಮಿಥ್ಯತ್ವ ನಿಶ್ಚಯ ರೂಪವೇ ಬಾಧ ರೀ ಅಲ್ಲನ್ರಿ? ಹೆಂಗ್ರಿಮ್ಮ ಭ್ರಾಂತಿ ರೀ? ಭ್ರಾಂತಿ ಜ್ಞಾನ ಮಿಥ್ಯತ್ವ ನಿಶ್ಚಯವೇ ಬಾಧ ರೀ. ಅವ್ರು ಶಾಂತು ಮಹಾರಾಜರು ಹೇಳಿದ್ರು ನೋಡ್ರಿ, ಆಗಳ ಏನ್ ಹೇಳಿದ್ರು? ಅಪರೋಕ್ಷ ಮಿಥ್ಯತ್ವ ನಿಶ್ಚೈಕ ನಾಮ್ ಬಾಧ ಹೈ. ಅಪರೋಕ್ಷ ಅದು ಹೆಂಗಾಗಿರ್ಬೇಕು? ಮಿಥ್ಯತ್ವ ನಿಶ್ಚಯ ಆಗಿರ್ಬೇಕದು. ಇದು ಮಿಥ್ಯೆ ಅನ್ನೋದು ಸುಮ್ಮತ್ ನುಡಿ ಮಾತ್ರ ಆಗಿಲ್ಲ, ಅದು ನಿಶ್ಚಯ ಆಗಿರ್ಬೇಕು. ಅದಕ್ಕೆ ಉದಾಹರಣೆ ಏನ್ ತೋತಿರಮ್ಮ? ಹಗ್ಗದೊಳಗಿನ ಹಾವನ ರೆಪ್ಪರ. ಇಲ್ಲೇ ಇಲ್ಲ ಅದು. ಹೆಂಗಂದ್ರ ನೀವು ಒಂದು ಕೆರೆ ದಂಡ್ಯಾಗ ನಿಂತಿರ್ತೀರಿ. ಕೆರೆ ದಂಡ್ಯಾಗ ನೀವು ನಿಂತಾಕ್ರ ಅಲ್ಲಿ ಗಿಡ ಮತ್ತು ನಿಮ್ಮ ನೆಳ್ಳ ಹೆಂಗ್ ಕಾಣಿಸ್ತದ? ಅಲ್ಲಿ ಉಲ್ಟಾ ಕಾಣಿಸ್ತದ್ರಿ ಅಲ್ಲಿ ಕೆರ್ಯಾಗ. ತೆಲಿ ಕೆಳಗ ಕಾಲ್ ಮ್ಯಾಲ, ಗಿಡನು ಬಡ್ಡಿ ಮ್ಯಾಗ ತೆಲಿ ತೆಳಗ ಹಿಂಗ್ ಕಾಣಿಸ್ತದದು. ಆದ್ರ ನೀವ್ ಏನಂತೀರಿ? ನಾ ಏನ್ ಹಂಗ ನಿಂತಿಲ್ಲ, ಸುಳ್ಳೆ ತೋರ್ತದ ಅಂತೀರಿಲ್ಲ? ಅದು ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಅದ ನಿಮಗದು. ಪ್ರತ್ಯಕ್ಷ ಆದ್ರಿ ಮಿಥ್ಯೆ ಅನ್ನೋದು. ಅದಕ್ಕೆ ಈ ನಾಮರೂಪಗಳು ಹೆಂಗ ಅದವಪ್ಪ ಅಂತ ಕೇಳಿದ್ರ ಮಿಥ್ಯೆ ಅದಾವಂತ ನಿಶ್ಚಯ ಆಗಿಬಿಟ್ಟದಲ್ಲಿ. ಅದಕ್ಕೆ ಹೇಳ್ತಾರ, ಏನ್ ಹೇಳ್ತಾರ? ನಾಮರೂಪವನ್ನು ಬಾಧ ಮಾಡಿ ಅವಶೇಷವಾಗಿ ಉಳಿದಿರುವ ಅವಶೇಷ. ಅವಶೇಷ ಅಂದ್ರೆ ಪರಿತೂಷಣ ಆಯದಂತೆ ಅಂದ್ರ ಕಳೆದುಳಿದ ಉಳಿಮೆಯಾಗಿ ಉಳಿದದ್ದನ್ನು ಕಳಿಲಕ್ಕೆ ಬರುದಿಲ್ರಪ್ಪರ. ಪರಿಶೇಷ, ಕಳೆದುಳಿದ ನ್ಯಾಯ. ಅವಶೇಷ ಪರಿಶೇಷ ಪರ್ಯಾಯ ಇದು. ಅವಶೇಷವಾಗಿ ಅಂದ್ರೆ ಪರಿಶೇಷವಾಗಿ, ಕಳೆದುಳಿದ ನ್ಯಾಯ. ಅದಕ್ಕೇನಂತಾರೆ? ಅವಶೇಷವಾಗಿ ಉಳಿದಿರುವ. ಅದರಂದ್ರೆ ಅದರದು ಜಗತ್ತಿನ ಸಂಬಂಧಿಯಾದ ಯಾವ ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ಏನ್ರಮ್ಮ? ಯಾವುದು ನಿರ್ವಿಕಾರದಿಂದ ನಿರ್ವಿಕಾರದಿಂದಿರುವುದು, ಯಾವುದರ ಅಜ್ಞಾನದಿಂದ ಇಲ್ರಪ್ಪರ. ಯಾವುದು ತಾನು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿದ್ದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾದದ್ದೇ ಅಧಿಷ್ಠಾನ. ಧನ್ಯವಾದಗಳು ತಾಯಿಯವ್ರ ಪಾದಕ್ಕೆ ನಮಸ್ಕಾರ. ಹೇಳಿದ್ರು ನೋಡ್ರಿ ಅಮ್ಮವ್ರು. ನಮಸ್ಕಾರ. ಏನ್ ಹೇಳಿದ್ರಿ? ಯಾವುದು ತಾನು ನಿರ್ವಿಕಾರ ಸ್ವರೂಪದಿಂದ ಸ್ಥಿತವಾಗಿದ್ದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರುವುದು, ಅದಕ್ಕೇನಂತಾರಪ್ಪ ಅಂದ್ರೆ ಅಧಿಷ್ಠಾನ. ಈ ನಾಮರೂಪಗಳೆಲ್ಲ ಹೆಂಗಪ್ಪ ಅಂದ್ರೆ ಅವಿದ್ಯಾ ಕಾರ್ಯದವ್ರು. ಇದಕ್ಕೆಲ್ಲ ಆಧಾರ ಅಧಿಷ್ಠಾನ ಆಗ್ಯದ ನೋಡ್ರಿ ಅದು. ಇನ್ನ ಚೇತನವಿರುವುದು. ಚೇತನ ಅಂದ್ರಮ್ಮ ಅಪ್ಪರ ಯಾವುದು ಜ್ಞಾನ ಸ್ವರೂಪವಾಗಿರುವುದು, ಯಾವುದು ಸರ್ವ ಘಟಪಟಾದಿಗಳನ್ನು ಅರಿಯುವುದು, ಯಾವ ಮನ ಇಂದ್ರಿಯಾದಿಗಳಿಗೆ ಅರಿಯಲು ಅಸಮರ್ಥವಾಗಿರುವುದು ಅದು ಚೇತನ. ಚೇತನ ಇದು ಎಲ್ಲಪ್ಪ ಅಂದ್ರೆ ಚಂದ್ರೋದಯ 28ನೇ ಪ್ರಶ್ನೆ ನೋಡ್ಕೋರಿ ನೀವು. ಮತ್ತೊಮ್ಮೆ ಗಟ್ಟಿ ಆಗ್ಬಿಡ್ತದ. ಯಾವುದು ಏನ್ರಿ? ಜ್ಞಾನ ಸ್ವರೂಪವಾಗಿರುವುದು ಮತ್ತು ಸರ್ವ ಘಟಾದಿ ಪ್ರಪಂಚವನ್ನು ಅರಿಯುತ್ತದೆಯೋ ಮತ್ತು ಬೇರೆಯಾದ ಮನ ಇಂದ್ರಿಯಾದಿಗಳು ಅದನ್ನು ತಿಳಿಯುವುದರಲ್ಲಿ ಅಸಮರ್ಥವಾಗಿರುವವೋ. ಬಹುವಚನದ್ರಲ್ಲಿ ಅವಕ
ಹ್ಞೂನ್ರಪ್ಪರ್ ಹ್ಞೂ ಮನ ಇಂದ್ರಿಯಾದಿಗಳು ಅದನ್ನಂದ್ರೆ ಯಾವುದು ಅಚೇತನವನ್ನು ತಿಳಿಯುವಂತ ಸಾಮರ್ಥ್ಯ ಅವಕ್ಕಿಲ್ಲ. ಹ್ಞೂನ್ರಿ ಅವು ಹೆಂಗದವಪ್ಪ ಅಂದ್ರೆ ಮಧ್ಯಸ್ಥಿಕ ಶ್ರೀಮಂತದವ್ರು ಮನ ಇಂದ್ರಿಯಾದಿಗಳು. ಹ್ಞೂನ್ರಪ್ಪರ್ ಹ್ಞೂ ನಾವು ಇನ್ನೊಂದು ಕಡೆ ಸಾಲ ತಂದು ಇಲ್ಲಿ ಸಾಹುಕಾರಿಕೆ ಮಾಡುವುದು. ಹೌದ್ರಪ್ಪರ್ ಸ್ವತಂತ್ರ ಅರಿಯುತನ ಅವಕ್ಕಿಲ್ಲ. ಹ್ಞೂನ್ರಿ ಆತ್ಮನ ಸತ್ತೆಯನ್ನು ಪಡ್ಕೊಂಡು ಇಲ್ಲಿ ವ್ಯವಹಾರ ಮಾಡ್ಲಿಕತ್ತವ್ರು. ಹಾ ಪ್ರೇರಣೆಯಿಂದ ನಡೀತಾವ ನೋಡ್ರಪ್ಪರ. ಅವು ಸ್ವತಂತ್ರ ಅವಕ್ಕೆ ಅರಿಯುತನ ಇಲ್ಲ. ಅದ್ ಹೆಂಗಪ್ಪ ಅಂದ್ರ ಭೂತಳದೋಳು ಅಯಸ್ಕಾಂತ ಸನ್ನಿಧಿಯಲ್ಲಿ ಸೂಜಿ ಚಲಿಸಿದಂತೆ ಸನ್ನಿಧಾನದಲ್ಲಿ ಹಲವು ಕರ್ಣೇಂದ್ರಿಯಗಳು ಚಲಿಸಿದರು. ಚಲನರಹಿತ ಗುರುರಂಗನಲ್ಲಿ ಅಂದ್ರೆ ಆತ್ಮ ಸ್ವರೂಪದಲ್ಲಿ ಆ ಚೈತನ್ಯದಲ್ಲಿ ಏನಿಲ್ಲ, ಚಲನ ಇಲ್ಲ. ಅವನ ಸನ್ನಿಧಾನದಲ್ಲಿ ಇವೆಲ್ಲ ಹಲವು ಕರ್ಣೇಂದ್ರಗಳು ಚಲನ ಮಾಡ್ತಾವ್ರಿ. ಅದಕ್ಕೆ ಏನಂದ್ರೆ ಅಧಿಷ್ಠಾನ ಚೇತನವಿರುವುದು ಅದು ಬ್ರಹ್ಮವಿರುತ್ತದೆ. ಈ ಅರ್ಥದಲ್ಲಿ ಶ್ರುತಿ ವಾಕ್ಯಗಳ ತಾತ್ಪರ್ಯವಿರುತ್ತದೆ. ಆದ್ದರಿಂದ ಇಲ್ಲಿ ಸರ್ವ ಶಬ್ದಗಳ ವಾಚ್ಯವಾದ ಯಾವ ನಾಮರೂಪ ಜಗತ್ತಿರುವುದೋ ಅದೆಲ್ಲವನ್ನು ತ್ಯಾಗ ಮಾಡಿ, ನಾಮರೂಪ ಜಗತ್ತೆಲ್ಲ ತ್ಯಾಗ ಮಾಡಿ ಅದಕ್ಕೆ ಸಂಬಂಧಿಯಾದ ಯಾವದಪ್ಪ ಅಂದ್ರ ಅಸ್ಥಿ ಭಾತಿ ಪ್ರಿಯ ರೂಪವಾದ, ಅಸ್ಥಿ ಅಂದ್ರೆ ಸದ್ರೂಪ, ಭಾತಿ ಅಂದ್ರೆ ಚಿದ್ರೂಪ, ಪ್ರಿಯ ಅಂದ್ರೆ ಆನಂದ, ಪ್ರಿಯ ಅಂದ್ರೆ ಆನಂದ. ಅಸ್ಥಿ ಭಾತಿ ಪ್ರಿಯ ರೂಪವಾದ ಅಧಿಷ್ಠಾನವನ್ನು ಬ್ರಹ್ಮ ರೂಪದಿಂದ ಗ್ರಹಣ ಮಾಡಬೇಕು. ಇದು ಏನಂದ್ರೆ ಅಜಹತ್ ಲಕ್ಷಣ ಎಂದು ಹೇಳಿಸಿಕೊಳ್ಳುತ್ತದೆ. ಇದು ಅಜಹತ್, ಜಹತ್ ಅಲ್ರಿ ಇದು. ಇಲ್ಲಿ ಆರೋಪಿತವಾಗಲ್ಪಟ್ಟಂತ ನಾಮರೂಪವು, ಇಲ್ಲಿ ನಾಮರೂಪ ಹೆಂಗದ್ರಿ, ಆರೋಪವ ವಸ್ತುತ ಇಲ್ಲವು. ಇದಕ್ಕೆ ಆರೋಪಿತವಾಗಲ್ಪಟ್ಟಂತ, ಆರೋಪ ಅಂದ್ರೆ ಏನ್ರಮ್ಮ? ಆರೋಪ ಪರ ಇದ್ದ ವಸ್ತುವಿನಲ್ಲಿ ಅವಸ್ತು. ಆರೋಪದಕ್ಕೆ ಆರೋಪ. ಅಲ್ಲಿ ಲಕ್ಷಣ ಏನ್ ಮಾಡ್ಯಾರ ಪಂಡಿತ್ ಪೀತಾಂಬರ್ಜಿಯವರು? ಓಂ ನಮಃ ಶಿವಾರಿ. ವಸ್ತು ಮೇ ಅವಸ್ತು ಕರ್ ಕಥನ್ ಆರೋಪ. ಆರೋಪ ವಸ್ತು ಅಂದ್ರೆ ಅದು ನಮ್ಮ ಸ್ವರೂಪ, ಅದೇ ಬ್ರಹ್ಮ. ಅಲ್ಲಿ ಅವಸ್ತು ಅಂದ್ರೆ ಈ ಕಲ್ಪಿತ ನಾಮರೂಪಾದಿಗಳು. ಅಪ್ಪರ ಅವಭಾಸ ಅಧ್ಯಾಸ ಇದನ್ನು ಅದೇ ಐತೇನ್ರಪ್ಪರ? ಅಧ್ಯಾಸದ ಲಕ್ಷಣ್ರಮ್ಮ ನೀವು ಹೇಳುದು, ಅದು ಅವಭಾಸ. ಏನ್ರಿ ಅಧಿಕರಣಮೇ ಸ್ವಭಾಸೋ ಅಧ್ಯಾಸ. ಅದೇನೋ ಇನ್ನೊಂದು ಓದ ನೋಡ್ರಿ ಅದಕ್ಕೆ. ಸ್ವಭಾವವೋ ಅಧಿಕರಣವೋ ಅವಭಾಸೋ ಅಧ್ಯಾಸ. ಬರೋಬರಿ. ಸ್ವಭಾವೋ ಅಧಿಕರಣೆ ಅವಭಾಸೋ ಅಧ್ಯಾಸ. ಅಧ್ಯಾಸದು ಇದು ಆರೋಪ ಬಂದದ್ರಿಲ್ರಿ. ಆರೋಪ. ಆರೋಪ ಅಂದ್ರ ವಸ್ತು ಮೇ ಅವಸ್ತು ಕರ್ ಕಥನ್ ಆರೋಪ ಕಹೆ. ಇನ್ನು ಅಪವಾದ ಅಂದ್ರೆ ಏನ್ರಿಮ್ಮ? ಅಪವಾದ ಅಂದ್ರೆ ಪರ ಆರೋಪ ಆದದ್ದನ್ನು ಅಲ್ಲಂತ ಅದು ಅದನ್ನು ಲಕ್ಷಣ ಬರಲ್ರಪ್ಪ ನನಗೆ. ವಸ್ತು ಬಾದಿ ಐತೇನ್ರಿ? ಮತ್ತೆ ಹೋಗೋದಿಲ್ಲ. ವಸ್ತುನೇ ಬಾದಿ ಮಾಡಿದ್ರಿ ಅಂದ್ರೆ ಹೆಂಗ? ವಸ್ತು ಬಾಧೆ ಆಗುತ್ತೆ. ರೈಟ್. ಅವಸ್ತು ಬಾದಿ. ಈಗ ವಸ್ತು ಆರೋಪ ಆಗಿದ್ರಿ, ಅದನ್ನೇ ಬಾಧ ಮಾಡ್ಬೇಕಲ್ಲ. ಅದ್ರ ಲಕ್ಷಣ ಹೇಳ್ರಿ ಬಂತು, ಅಷ್ಟೇ ಅರ್ಧ ಬಂತು ನಿಮ್ಗೆ. ವಸ್ತು ಬಾಧಿ ಆರೋಪ ಏನ್ರಿ? ಅಪವಾದ ಕೇಳಕತ್ತೀವ್ರಿ. ಹೌದ್ರಪ್ಪ ಅಪವಾದ. ಅಪವಾದ್ರಿ. ನೀವೇ ಹೇಳ್ರಪ್ಪ. ಚಿಕ್ಕಲ್ಕಮ್ಮವ್ರು ಹಾಯಿಸ್ತಾರ ನೋಡ್ರಿ. ಅಪವಾದ ಅಂದ್ರೆ ಏನ್ರಮ್ಮ? ಅಪವಾದ ನನಗೂ ನೆನಪಿಗೆ ಬರುವಲ್ರಪ್ಪ. ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತು ಹೇಳೋದು ಆರೋಪ. ಆರೋಪದು ಪ್ರಪಂಚ ಆರೋಪ ಅಪವಾದಕರಿ ನಿಷ್ಪ್ರಪಂಚ. ಅದು ಪದ್ಯನೇ ಆದ್ರೆ ಇಲ್ಲಿ ನೆನಪಿಗೆ
ಹಾ ಅಪವಾದ ಅಂದ್ರ ನೋಡ್ರಿ ಅವಸ್ತುವಾದಿ ವಸ್ತು ಕಥನ ಅಪವಾದ ಕಹೆ. ಹೌನ್ರಪ್ಪ. ಅಲ್ಲಿ ದುವಾನೆ ಅದ ನೋಡ್ರಿ. ಹೌದ್ರಿ, ಪ್ರಪಂಚ ಆರೋಪ ಅಪವಾದಕರಿ ನಿಷ್ಪ್ರಪಂಚ. ಹೌದ್ರಪ್ಪ, ಹಾಡನೆ ಅದ. ಪ್ರಪಂಚಾರೋಪವಾದ ಕರಿ ನಿಷ್ಪ್ರಪಂಚ ವಸ್ತು ಬ್ರಹ್ಮ ಜಾನಿಕೆ ವಸ್ತು ಬ್ರಹ್ಮ ಜಾನಿಕೆ ವಸ್ತು ಮಾಯಾಧಿಕ ಬಾನಿಯೋ ಪ್ರಪಂಚಾರೋಪವಾದ ವಸ್ತುಮಯ ವಸ್ತು ಕರ ಕಥನ ಆರೋಪ ಬಾದಿ ವಸ್ತುಮಯ ವಸ್ತು ಕರ ಕಥನ ಆರೋಪ ಬಾದಿ ಅವಸ್ತು ವಸ್ತು ಕಥನ ಅವಸ್ತು ವಸ್ತು ಕಥನ ಅಪವಾದ ಜಾನಿಯೋ ಪ್ರಪಂಚಾರೋಪ ಅಪವಾದ. ಇವೆಲ್ಲ ಕಂಠ ಮಾಡಿದ್ರಿಂದ ಅರ್ಥ ಹೊರಡ್ತಾವ. ಹೌನ್ರಪ್ಪ, ಹೌನ್ರಿ. ನಮಗ ಚಂದ್ರೋದಯ ರೀ 16 ಕಲಾ ಎಲ್ಲಾ ಮುಖೋದ್ಗತ ಮಾಡಿಸ್ಬಿಟ್ರಿ ಗುರುಗಳು. ಅಪ್ಪರ ಕೇಳುದ್ರ ಮೇಲೆ ಮುಖೋದ್ಗತ ಆಗ್ಯದಲ್ಲ, ಇದು ಎಂತ ಪುಣ್ಯ ಪುರುಷರಪ್ಪ ನೀವು. ಶಿವ ನಮ್ಗ ಗುರುಗಳು ಹಂಗ ತಿಳಿಸಿದ್ರಮ್ಮ. ಚಂದ್ರೋದಯ 3 ವರ್ಷ ಒಂದೇ ಕಲಾ ಒಂದೇ ಹೇಳ್ಯಾರಿ ಗುರುಗಳು. ಹ್ಞೂನ್ರಪ್ಪ. 3 ವರ್ಷ ಒಂದೇ ಕಲಾ. ನೋಡ್ರಪ್ಪರ, ಚಂದ್ರೋದಯ ಗ್ರಂಥ ಪೂರಾ ಅಲ್ರಿ, ಬರೇ ಒಂದೇ ಕಲಾ ಒಂದೇ. ಉಪೋದ್ಘಾತ ವರ್ಣನೆ ಒಂದೇ ಕಲಾನೇ. 3 ವರ್ಷ ರೀ, ವರ್ಷಿಗೆ ಒಂದೊಂದ್ ತಿಂಗಳ 3 ತಿಂಗಳ ದಿನ ಅದೇ ಒಂದೇ ಕಲಾನೇ ಹೇಳ್ಯಾರ. ಯಾಕಂದ್ರ ಮನಿಗ್ ಹೋಗಿ ನೀವು ಅದು ಚಿಂತನೆ ಮಾಡಂಗಿಲ್ಲ, ನನಗ್ ಗೊತ್ತದ ತಿಳಿನೇ ಅಪ್ಪೋರು. ಅದೇ ವರ್ಷ ಗ್ರಂಥ ಬಿಡುಗಡೆ ಆಗಿತ್ರಿ, ಇಲ್ಲಿ ಶಿರ್ನಾಳಕ್ ತರಿಸಿ ಆ ಒಂದೇ ಕಲಾನೇ ಹೇಳುದ್ರಿ. ಬಹಳ ದೊಡ್ಡ ಉಪಕಾರ ಮಾಡ್ಯಾರ್ರಿ ಗುರುಗಳು. ನಮಗೂ ಹೇಳ್ಯಾರಪ್ಪರ, ಇದೊಂದ್ ಜರ ನಮ್ಮ ದಿನ ಅಂತಕರಣ ಶುದ್ಧ ಇಲ್ಲಲ್ರಪ್ಪರ. ಇಲ್ಲ, ಪ್ರಯತ್ನದ ಕೊರತ್ರಿಮ್ಮ. ಅಂತಕರಣ ಶುದ್ಧವ, ಅಂತಕರಣ ಶುದ್ಧ ಇದ್ದಲೇ ಈ ಗ್ರಂಥಗಳು ಮುಟ್ಟಿಸ್ಕೊಂಡವ್ ನಮಗ. ಹ್ಞೂನ್ರಪ್ಪರ, ಪ್ರಯತ್ನ ಮಾಡಲ್ರಿ. ಮತ್ತೆ ನಮ್ ವರ್ತಮಾನ ಪ್ರಯತ್ನ ಕೊರತೆದ. ಅವ್ರು ನಮ್ಮ ಅಮ್ಮರ ಅಂತಿದ್ದರಿ, ನೀ ಪ್ರಯತ್ನ ಮಾಡೋದನ್ನ ಬಾಳ ಮುಗ್ನದಿ ಅಂತಿದ್ದಾರೆ ಅವ್ರು. ಮತ್ತೆ ನೋಡ್ರಿ, ಸಮಯ ಬಕ್ಕಳಾಗ್ಯದ್ರಮ್ಮ. ಈ ಟಿಪ್ಪಣಿ ಇನ್ನು ಮತ್ತೆ ನಾಳೆಗೆ ನೋಡುನ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಇವ ಅಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುನ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರಮ್ಮ. ಮಂಗಲ ಹೇಳ್ರಿ.